ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ ವಿಕ್ಕಿ, ಹಾಗೆಲ್ಲ ಮಾತಾಡಬಾರ್ದು. ನಾನು ಹೋದ್ಮೇಲೂ ನೀನ್ ಇಲ್ಲಿರ್ಬೇಕು. ಹಾಗಲ್ಲ ಕಲ್ಪನಾ, ಗಂಡ ಸತ್ತೋದ್ರೆ ಹೆಂಡತಿ ವಿಧವೆ ಆಗ್ತಾಳೆ, ಹೆಂಡತಿ ಸತ್ತೋದ್ರೆ ಗಂಡ ಅನಾಥ ಆಗ್ತಾನೆ. ಸಾಕು ಬಿಡು ವಿಕ್ಕಿ, ನಾವಿನ್ನೂ ಜೀವನನೇ ಶುರು ಮಾಡಿಲ್ಲ. ಸಾವಿನ ಬಗ್ಗೆ ಯಾಕೆ ಮಾತಾಡ್ಬೇಕು? ಆ ಥರ ಮಾಡ್ಬಿಟ್ಟ ಅವನು. ಆದ್ರೆ ಒಂದು ಮಾತು ಮಾತ್ರ ಸತ್ಯ ಕಲ್ಪನಾ, ಅವನು ಇನ್ನೊಂದ್ಸಲ ನಮ್ಮ ತಂಟೆಗೆ ಬಂದ್ರೆ ಅವನ್ ಸಾವು ನನ್ನ ಕೈಲೇ. ವಿಕ್ಕಿ, ಇದನ್ನೆಲ್ಲ ಶಿವಗಾಮಿ ಮೇಡಮ್ ನೋಡ್ಕೊಳ್ತಾರೆ. ಅವನ್ ಜೈಲಿಗೆ ಹೋದ್ಮೇಲೆ ನಾವೆಲ್ಲಾದ್ರೂ ದೂರ ಹೋಗಿ ಮನೆ ಮಾಡ್ಕೊಂಡು ತಂಗಿ ಮದ್ವೆ ಮಾಡಿ ಅಕ್ಕ ಮತ್ತೆ ಅಪ್ಪನ ಜೊತೆ ಮತ್ತೆ ಅಕ್ಕನ ಮಕ್ಕಳ ಜೊತೆ ಆರಾಮಾಗಿರೋಣ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಈಗ ನಾವಿಬ್ರು ಮತ್ತೆ ಜೊತೆಗಿದೀವಲ್ಲ, ಆರಾಮಾಗಿರು. ಬಾ ನಡಿ ವಿಕ್ಕಿ. ತಾತ, ನಂಗೆ ಸ್ಕೂಲು 4 ದಿವಸ ಲೀವ್ ಇದೆ. ಟೀಚರ್ಗಳ್ ಕಾಟ ಇಲ್ಲ. ಫುಲ್ ಜಾಲಿ. ಏನಂದ್ರೆ ಬೆಳಗ್ಗೆನೆ ಎದೊಳಂಗಿಲ್ಲ. ಊಟ ಮಾಡೋದು, ಓಡಾಡೋದು, ಮತ್ತೆ ಊಟ ಮಾಡೋದು, ಆಟ ಆಡೋದು ಅಷ್ಟೇ. ಓಹೋ, ಇವತ್ತಿಂದ ನಿಮ್ಗೆ 4 ದಿವಸ ರಜನಾ? ಅಲ್ಲಿಗೆ ನನಗೆ 4 ದಿವಸ ಎಕ್ಸ್ಟ್ರಾ ಡ್ಯೂಟಿ ಬಿತ್ತು ಬಿಡು. ಮಕ್ಕಳ, ನೀವು ಜಗಳ ಮಾಡ್ಬೇಡ್ರೋ, ಗೋಡೆ ಮೇಲೆ ಗೀಚ್ಬೇಡ್ರೋ, ಗೋಡೆ ಹತ್ಬೇಡ್ರೋ, ಮಕ್ಕಳ ನೀರಲ್ಲಿ ಆಟ ಆಡ್ಬೇಡ್ರೋ ಅಂತ ಬಡ್ಕೊಂಡ್ ನನ್ನ ಎದೆ ಒಣಗೋಗುತ್ತೆ ಬಿಡು. ತಾತ, ನಾವು ಪಾಪದ ಮಕ್ಳು ತಾತ. ನಾನು ನಮ್ ತಮ್ಮ ಬೇರೆ ಮಕ್ಳು ತರ ಅಲ್ಲ. ನಾವಿರೋ ಜಾಗದಲ್ಲಿ ನಾವಿದೀವಿ ಅಂತ ಗೊತ್ತೇ ಆಗಲ್ಲ. ಮನೇಲಿ ಟೇಬಲ್ ಮೇಲೆ ಬ್ಯಾಗು, ಕಬೋರ್ಡ್ ಒಳಗೆ ಬಟ್ಟೆ ಇದ್ದಾಗ ಸೈಲೆಂಟ್ ಆಗಿ ಕೂತ್ಬಿಡ್ತೀವಿ. ನಾವು ಎಷ್ಟು ಸೈಲೆಂಟ್ ಆಗಿರ್ತೀವಿ ಅಂದ್ರೆ ಒಂದ್ ಸೂಜಿ ಬಿದ್ರು ಊರವ್ರಿಗೆಲ್ಲ ಕೇಳಿಸ್ಬೇಕು. ಅಷ್ಟ್ ಸೈಲೆಂಟ್ ಆಗಿರ್ತೀವಿ ನಾವು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೀವಿಬ್ರು ಸೈಲೆಂಟ್ ಆಗಿರೋ ಮಕ್ಳ? ನೀನು ಒಬ್ಬಳಿದ್ರೆ ಮನೆಯಲ್ಲಿ 10 ಜನ ಇದ್ದಂಗೆ. ಬಟ್ಟೆನೆಲ್ಲೋ ಬಿಸಾಕಿರ್ತೀಯ, ಪುಸ್ತಕನೆಲ್ಲೋ ಬಿಸಾಕಿರ್ತೀಯ, ಬ್ಯಾಗ್ನೆಲ್ಲೋ ಬಿಸಾಕಿರ್ತೀಯ. 5 ನಿಮಿಷ ಬಿಟ್ರೆ ಸಾಕು ಮನೇನ ಕಾಡು ಮಾಡ್ಬಿಡ್ತೀಯ. ಕಾಡು ತರ್ಲೆ ಅಂತಂದು ಬಾ. ಸರಿ ತಾತ, ನಂಗೆ ಈಗ್ಲೇ ಚಾಕ್ಲೇಟ್ ಕೊಡಿಸ್ಬೇಕು. ಚಾಕ್ಲೇಟ್ ಬೇಕಾದ್ರೆ ಕೊಡಿಸ್ತೀನಿ, ತರ್ಲೆ ತಂಟೆ ಮಾಡ್ಬಾರ್ದಷ್ಟೇ. ಬಾ, ಚಾಕ್ಲೇಟ್ ಒಂದಲ್ದಿದ್ರೆ 2 ಕೊಡಿಸ್ತೀನಿ ಬಾ. ನಿನಗೆ 2 ಚಾಕ್ಲೇಟು, ಅವನಿಗೆ 2 ಚಾಕ್ಲೇಟು ಕೊಡಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ದಾರೆ ಇವರು? ಯಾರನ್ನು ನೋಡಕ್ ಹೋಗ್ತಾ ಇದ್ದಾರೆ? ಇವ್ರನ್ನ ಫಾಲೋ ಮಾಡಿದ್ರೆ ವಿಕ್ಕಿ ಎಲ್ಲಿದ್ದಾನಂತ ಗೊತ್ತಾಗುತ್ತೆ. ಏನ್ ಬೇಕು ನಿನ್ಗೆ? ನೋಡು, ಇದ್ಬೇಕಾ? ಅಮ್ಮ, ಇದೊಂದು 4 ಕೊಡಿ. ತೋಡಿ. ಛೇ, ಚಾಕ್ಲೇಟ್ ತಗೊಳಕ್ ಬಂದ್ರ? ನಾನೆಲ್ಲೋ ವಿಕ್ಕಿ ನೋಡ್ಕೊಂಡು ಬಂದ್ರು ಅಂತ ಅನ್ಕೊಂಡೆ. ಎಲ್ಲೋಗ್ತಾನೆ, ಸಿಗಾಕೋತಾನೆ. ನಿನಗೆ 2, ಅವನಿಗೆ 2. ತಾತ, ನಾವು ಕಲ್ಪನಾ ಚಿಕ್ಕಿ ನೋಡೋದು ಯಾವಾಗ? ಕಲ್ಪನಾ ಎಲ್ಲಿದ್ದಾಳೆ ಅಂತ ಇನ್ನೂ ಯಾರಿಗೂ ಪತ್ತೆ ಆಗಿಲ್ವಲ್ಲಮ್ಮ. ಸರಿ, ಹಾಗಾದ್ರೆ ಶಿವಗಾಮಿ ಆಂಟಿ ಮನೆಗಾದ್ರೂ ಹೋಗೋಣ. ಎಲ್ಲನ ಉಂಟಾ? ಪಾಪ ಅವರು ನಮ್ ಕಷ್ಟದಲ್ಲಿ ಬಂದು ಸಹಾಯ ಮಾಡಿ ನಮ್ ಜೊತೆ ಮಾತಾಡ್ಕೊಂಡು ಹೋಗಿದ್ದಾರೆ. ಪದೇ ಹೋಗಿ ತೊಂದರೆ ಕೊಡೋಕಾಗುತ್ತಾ? ಪಾಪ ತಾತಂಗದು ಕಲ್ಪನಾ ಚಿಕ್ಕಿ ಅಂತ ಗೊತ್ತಿಲ್ಲ. ನನಗ್ ಮಾತ್ರ ಗೊತ್ತಿರೋದು. ಸರಿ ತಾತ, ಅವ್ರೇನು ಅನ್ಕೊಳಲ್ಲ ತಾತ. ಅವರೇ ಹೇಳಿದ್ದಾರೆ, ನೀವ್ ಯಾವಾಗ ಬೇಕಾದ್ರೂ ನಮ್ಮ ಮನೆಗ್ ಬರ್ಬೋದು. ನಿಮ್ ಚಿಕ್ಕಿ ಮನೆ ಅಂತ ಅನ್ಕೊಂಡೆ ಬಾ ಅಂತ ಹೇಳಿದಾರೆ, ಗೊತ್ತಾ? ಪುಟ್ಟಕ್ಕ, ಅವ್ರ ಮನೆಯಲ್ಲೂ ನಿಂತರನೇ ಒಬ್ಬ ಪುಟ್ಟಕ್ಕ ಇದ್ದಾಳೆ ತಾನೆ. ನಾವು ಪದೇ ಹೋಗಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಅಷ್ಟಕ್ಕೂ ಅವರು ಶಿವಗಾಮಿ ಮೇಡಮ್ ಮಾತ್ರ.
ನಿನ್ ಚಿಕ್ಕಿ ಅಲ್ಲ ಕಣೆ. ತಾತ ನಂಗೂ ಗೊತ್ತು, ಆದ್ರೆ ನಾವೇನ್ ಹೋಗ್ಬಿಟ್ಟು ಅವ್ರ ಮನೇಲೆ ಇರಲ್ಲ ಅಲ್ವಾ. ಹೋಗ್ಬಿಟ್ಟು ಸ್ವಲ್ಪ ಅರ್ಧ ಗಂಟೆ ಇದ್ಬಿಟ್ಟು ಬರ್ತೀವಪ್ಪ ಅಷ್ಟೇ. ತಾತ ಹೋಗೋಣ ತಾತ, ಪ್ಲೀಸ್ ತಾತ. ಪ್ಲೀಸ್ ತಾತ, ಪ್ಲೀಸ್ 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 ಆಯ್ತು ಪ್ಲೀಸ್. ಬಿಡೆ, ಹೋಗೋಣ ಸರಿನಾ? ಸಂತೋಷನಾ? ಮೊದ್ಲು ಮನೆಗೆ ಹೋಗಿ ಈ ಚಾಕ್ಲೇಟ್ ಅಲ್ಲಿ ಅವನ್ಗೆ 2 ಕೊಟ್ಬಿಟ್ಟು ಆಮೇಲೆ ಹೋಗೋಣ, ಆಯ್ತಾ? ಸಂತೋಷನಾ? ಬಾ ಬಾ, ಹುಷಾರು ಹುಷಾರು. ಲೇ, ನಿನಗೆ ನಿಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು ಅಂದ್ರೆ ಒಬ್ಳೆ ಬಂದು ಮಾತಾಡು. ನನ್ನನ್ನು ಯಾಕೆ ಹೇಳ್ಕೊಂಡ್ಬಿಡ್ತೀಯಾ? ಒಂದೊಂದ್ಸರಿ ಅಣ್ಣ ಕೋಪ ಮಾಡ್ಕೊಂತಾನೆ, ನನಗ್ ಭಯ ಆಗತ್ತೆ. ಅದಕ್ಕೆ ನೀನು ನನ್ನ ಜೊತೆಲಿರ್ಲಿ ಅಂತ ಕರ್ಕೊಂಡ್ ಬಂದೆ. ಇವಾಗ ನೋಡು, ಧ್ಯಾನಕ್ಕೆ ಕೂತಿದ್ದಾನೆ. ಅವನೆಷ್ಟು ಭಯಂಕರವಾಗಿ ಕೂತಿದ್ದಾನೆ, ನೋಡಿದ್ರೇನೆ ಭಯ ಆಗ್ತಿದೆ ನಂಗೆ. ಕರಿಯೋದ ಬೇಡವಾ ಅಂತ ಭಯ ಆಗ್ತಿದೆ ನಂಗೆ. ನಾನೇನಾದ್ರೂ ಕಸ ತಗೊಂಡು ತಲೆ ಮೇಲೆ ಹಾಕ್ಲಾ? ಎದೊಳ್ತಾನೆ. ಯಾಕೆ, ನೆಟ್ಟಿಗೆ ಓಡಾಡಕ್ ಆಸೆ ಇಲ್ವಾ ನಿಂಗೆ? ಕೈ ಕಾಲ್ ಬಿದ್ದೋಗತ್ತೆ, ಹುಷಾರು. ನಿಮ್ಮ ಅಣ್ಣನ ಬಾಯೇ ಬಿದ್ದೋಗಿದೆ, ಇನ್ನ ನನ್ನ ಕೈ ಕಾಲು ಬೀಳಿಸ್ತಾನ? ಇಷ್ಟು ದಿನ ಅವನ ಬಾಯಿ ಮಾತ್ರ ಬಿದ್ದೋಗಿದೆ ಅನ್ಕೊಂಡಿದ್ದೆ, ಈಗ ಅವನ ಕಿವಿನೂ ಬಿದ್ದೋಗಿದೆ.